ಕ್ಷೇತ್ರಕ್ಕೆ ಸೂತ ಮಹರ್ಷಿಗಳು ಆಗಮಿಸಿದರು. ಹೆಂಗಿದ್ರು ಅನ್ಲಿಕ್ಕೆ ನೋಡಿ, ಹೆಂಗಿದ್ರು ಅನ್ಲಿಕ್ಕೆ ಪುರಾಣ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ ನಮ್ಮ ದಿನನಿತ್ಯದ ಆಚರಣೆ ಹೆಂಗಿರಬೇಕು ಅನ್ನೋದನ್ನ ಹೇಳ್ಬಿಟ್ಟಿದೆ. ಸೂತ ಪುರಾಣಿಕರು ಹಂಗಿದ್ರು ಅಂದರೆ ನಾವು ಅವರ ಜೊತೆ, ನಾವು ಅವರ ಥರ ಹಂಗಿರಬೇಕಂತೆ. ಪ್ರಸನ್ನ ವದನಂ ಮೊದಲಿಗೆ ಒಂದು ವಿಶೇಷಣ, ಯಾವಾಗಲೂ ನಗನಗ್ತಾ ಇರಬೇಕಂತ ಮುಖ, ಅದು ಮೊಟ್ಟ ಮೊದಲು. ಯಾರಾದರೂ ಮನೆಗೆ ಬರ್ತಾ ಇದ್ದಾರೆ ಅಂದರೆ ನಕ್ಕೊಂಡು ಬಂದ್ರ ಬನ್ನಿ ಸ್ವಾಗತ ಅಂತ ಹಿಂಗೆ ಹೇಳು. ಯಾಕಾದರೂ ಬಂದರು ಅನ್ನೋ ಸಿಟ್ಟು ಮುಖ ಮಾಡಬಾರ್ದು. ಪ್ರಸನ್ನ ವದನ, ಯಾವಾಗ ಒಂದು ಸಂತೋಷದಿಂದ ಇರಬೇಕು. ಹಂಗಿದ್ರಂತೆ ಶಾಂತರಾಗಿದ್ದರು ಸೂತ ಮಹರ್ಷಿಗಳು, ಶಾಂತ ಋಷಿಗಳು ಅವರು. ಪರಮಾರ್ಥ ವಿಶಾರದಂ, ಎಲ್ಲ ಅರ್ಥಗಳನ್ನ ಚೆನ್ನಾಗಿ ತಿಳ್ಕೊಂಡಿದೆ. ವಿಶಾರದ ಅಂತ ಯಾರು ಕರೀತಾರೆ, ಎಲ್ಲವನ್ನ ಕರಗಿಸಿಕೊಂಡವರು. ಇಲ್ಲಿ ಕರಗತಾಗಿ ಅಂತಿರ್ತಾರಲ್ಲ ಅಂತ ವಿಶಾರದವರು, ಎಲ್ಲ ಅರ್ಥ ಬೋಧನೆ ಆಗಿದ್ದವರಿಗೆ. ಅಶೇಷ ಗುಣ ಸಂಪನ್ನಂ, ಅನೇಕ ಗುಣ ಸಂಪನ್ನರು, ಎಲ್ಲ ಗುಣಗಳಿಂದ ಕೂಡಿದವರು. ಮುಖ್ಯವಾಗಿ ಊರ್ಧ್ವ ಪುಂಡ್ರಧರಂ,